ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ ಶ್ರೀಮತಿ ಶುಭದಾ ನಾವದ್ಗಿ ಮೇಡಮ್ ಅವರು ಸಹ ವೇದಿಕೆ ಮೇಲೆ ಬರಲು ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಪ್ರಕಾಶ್ ಎಸ್ ಹಜೇರಿ, ಸಂಚಾಲಕರು, ಶಾಖಾಹಾರ ಸಂಘ ವಿಜಯಪುರ, ಇವರಿಗೆ ನಮ್ಮ ಅಕ್ಕನ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಅದರಂತೆ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಅಲಂಕರಿಸಿದ ಶ್ರೀಮತಿ ಮೀನಾಕ್ಷಿ ನಾಗ್ಟಾಣ್ ಅವರಿಗೆ ನಮ್ಮ ಅಕ್ಕನ ಬಳಗದ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಅಕ್ಕನ ಬಳಗದ ಅಧ್ಯಕ್ಷರು ಶ್ರೀಮತಿ ಶಕುಂತಲಾ ಮೊಸಾಲ್ಗಿ ಇವರಿಗೂ ಸಹ ಅಕ್ಕನ ಬಳಗದ ಎಲ್ಲ ಚರಣೆಯರ ವತಿಯಿಂದ ಸ್ವಾಗತವನ್ನು ಕೋರುತ್ತೇವೆ. ಅದರಂತೆ ಶ್ರೀಮತಿ ಶುಭದಾ ನಾವದ್ಗಿ ಮೇಡಮ್ ಅವರಿಗೂ ಸಹ ಅಕ್ಕನ ಬಳಗದ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಚರಣೆಯರಿಗೂ ಸ್ವಾಗತವನ್ನು ಕೋರುತ್ತೇವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ. ನಡೆಯಲ್ಲ ಸದಾಚಾರ, ನುಡಿಯಲ್ಲ ಶಿವಾಗಮ, ನಡೆಯಲ್ಲ ಸದಾಚಾರ, ನುಡಿಯಲ್ಲ ಶಿವಾಗಮ. ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ, ನಿತ್ಯ ಶುದ್ಧವಾದವರ ಎನಗೊಮ್ಮೆ ತೋರ. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ ಎನಗೊಮ್ಮೆ ತೋರ, ಎನಗೊಮ್ಮೆ ತೋರ. ನಿನ್ನ ಹಾರ, ಹಣ್ಣು ನಿನ್ನ ಹಾರ, ಇದನ್ನು ಬಿಟ್ಟು ಮತ್ತೆ ಯಾವ ಕಡೆ ಲಕ್ಷ ಕೊಡಕ್ಕೆ ಹೋಗಬೇಡಂತ. ಈಶಾವಾಸ್ಯಂ ಇದೊಂದು ಸರ್ವಂ, ಇದು ಜಗತ್ತಲ್ಲ ಈಶನ ವಾಸ. ಪ್ರತಿಯೊಂದರಲ್ಲೂ ಈಶಾ ವಾಸವಾಗಿದ್ದಾನ, ದೇವರ ವಾಸ ಆಗಿದ್ದಾನ. ಅದನ್ನು ತಿಳ್ಕೊಂಡು ನೀನು ನಿನ್ನ ಆಹಾರವನ್ನು ಎಲಿ, ಬೇರ, ಚಿಗುರ, ಹಣ್ಣು, ಹಂಪು ಇಷ್ಟೇ ತಿನ್ನಬೇಕು. ಅದಕ್ಕೆ ಬಿಟ್ಟು ಬೇರೆ ಕಡೆ ನೋಡಕ್ಕೆ ಹೋಗಬೇಡ ಅಂತ. ಇದರ್ಥ ಏನು? ಅದೇ ಮತ್ತೇನು ಅಂತಾರೆ ಋಷಿಮುನಿಗಳು, ಈ ಮನುಷ್ಯ ಬರಕ್ಕಿಂತ ಪೂರ್ವದಲ್ಲಿ ನಿನ್ನ ಸಂಬಂಧ ಸಸ್ಯರಾಶಿಯನ್ನು ನಿರ್ಮಾಣ ಮಾಡಿದ ದೇವರು. ಅಲ್ಲಂತ ಪ್ರಾಣಿ ಪಕ್ಷಿಗಳನ್ನು ನಿರ್ಮಾಣ ಮಾಡಿದ. ಯಾಕಪ್ಪ? ನಿನ್ನ ಸಂಬಂಧ ಈ ಸಸ್ಯಗಳನ್ನು ನಿನ್ನ ಆಹಾರಕ್ಕಾಗಿ ನಿರ್ಮಾಣ ಮಾಡಿದ. ಪ್ರಾಣಿ, ಗಿಳಿ, ಮಾತನಾಡೋ ಗಿಳಿ ನಿನಗೆ ಎಂಟರ್ಟೈನ್ಮೆಂಟ್ಗಾಗಿ, ಅಂದರೆ ನಿನಗೆ ಮನೋರಂಜನೆಗಾಗಿ. ಕೋಗಿಲೆ ನಿನ್ನ ಒಳ್ಳೆ ಧ್ವನಿ ಕೇಳಕ್ಕೆ, ಮತ್ತು ನವಿಲ್ಲ ನರ್ತನ ನೋಡಕ್ಕೆ ಮಾಡಲ್ಲ, ಅದು ತಿನ್ನಾಕಲ್ಲ. ಅದಕ್ಕೆ ನಿನಗೇನು ನೀವು ಆಹಾರ ಮಿತಿ ಮಾಡ್ಕೊ ಅಂತ ನೀರೇ ಹಾಕು, ಆಮೇಲೆ ಬಿಟ್ಟು ನೀವು ಹೋಗಬೇಡ ಕೃಷಿ ಮನೆಗೂ ಇರಬೇಕು. ಅದಕ್ಕೆ ಇದಂತ ಬಸವಣ್ಣ ಹೇಳಿದ್ರಂತೆ, ಶರಣರು ಹೇಳಂತೆ, ಸತ್ಯವನ್ನು ಕಂಡು ಹೇಳೋದಿರುತ್ತಲ್ಲ, ನೀವು ಶಾಕಾರಿ ಹಾಕು, ಶಾಕಾರಿ ಆಗದ ಮೇಲೆ ಜೀವನ ಒಳ್ಳೆಯದಾಗುತ್ತೆ. ಶರಣೆಯರಿಗೂ ನಮಸ್ಕಾರಗಳು. ಈ ಒಂದು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ಕೊಟ್ರು. ಎಲ್ಲ ಸೇರಿ ಒಂದು ಒಳ್ಳೆ ಮಾತುಗಳನ್ನು ಹೇಳಿದರು ಅಜೇರಿ ಅವರು. ಸಸ್ಯಾಹಾರಿ ಆಗಿರಬೇಕು ಅನ್ನೋದು ಬಹಳ ಮಹತ್ವ. ಅದು ಈಗ ಬರ್ತಾ ಈಗ ಅದರದ ಅವೇರ್ನೆಸ್ ಸ್ವಲ್ಪ ಎಲ್ಲ ಕಡೆ ಬರಕತ್ತದ. ಇಲ್ಲಾಂದ್ರೆ ಒಂಥರ ಏನೋ ಮಾಂಸಾಹಾರಿಗಳು ಬರ್ತಾ ಜಗತ್ತಿನೊಳಗೆ ಭಾಳ ಹೆಚ್ಚಾಗಿದ್ರು. ನಮ್ಮ ದೇಶದ ಒಂದು ಇದು ಋಷಿಮುನಿಗಳಿಂದ ಬಂದಂಥದ್ದನ್ನ ಎಲ್ಲವನ್ನೂ ಈಗೀಗ ಜಗತ್ತಿನ ತುಂಬ ಅದರದ ಪ್ರಖ್ಯಾತಿ ಈಗ ಆಗಕತ್ತದ. ಅದರ ಒಂದು ಮಹತ್ವ ಊಟದ್ದೇ ಇರಲಿ ಅಥವಾ ತಪಸ್ಸು, ಧ್ಯಾನ, ಯೋಗ ಇವುಗಳನ್ನೆಲ್ಲ ಹೊರದೇಶದವ್ರು ಬಂದು ನಮ್ಮಲ್ಲಿ ಇದ್ದು ಅದನ್ನು ಕಲಿತು ಹೋಗಕತ್ತಾರ. ನಮ್ಮವರಿಗೆ ಪಾಶ್ಚಿಮಾತ್ಯದ ಕಡೆಗೆ ಬಹಳ ಒಲವಾಗಕತ್ತದ.
ಅವ್ರದ್ದು ಎಲ್ಲಾನು ಬಹಳ ಚಲೋ ಅನ್ನಿಸ್ತದ. ಅದಷ್ಟೇ ಅಲ್ಲದೆ ಜಂಕ್ ಫುಡ್ ಕಡೆನೂ ಈಗಿನ ಅವ್ರಿಗೆಲ್ಲರೂ ಸಣ್ಣವ್ರಿಗೆ ಯುವಕರಿಗೂ ಅದ್ರ ಕಡೆಗೆ ಬಹಳ ಒಲವು ಮೂಡಾಕತ್ತದ. ಅದರದಿಂದ ಎಷ್ಟು ತೊಂದರೆಗಳಾಗಕತ್ತಾವ ಅನ್ನೋದು ಎಷ್ಟು ಜನ ಹೇಳಿ ತಿಳಿಸ್ಕೊಟ್ರು ಅದೇನೋ ಒಂಥರ ಎಲ್ಲ ಅದ್ರ ಕಡೆಗೆ ಹೋಗಾಕತ್ತಾರ. ಈ ರೀತಿ ತಿಳಿದವರು ಒಂದು 4 ಒಳ್ಳೆ ಮಾತು ಎಲ್ಲ ಕಡೆ ಹೇಳಿದ್ರೆ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಎಲ್ಲರಿಗೂ ಅದರದ ಮಹತ್ವ ಏನು ಅನ್ನೋದು ತಿಳಿದು ಬಂದು ಆಚರಣೆ ಮಾಡೋದು ಒಳ್ಳೇದಾಗತ್ತೆ. ನೀವೆಲ್ಲ ಬಂದು ಇದಕ್ಕೆ ಸಭೆಗೆ ಇದು ಕೊಟ್ರಿ, ಶೋಭೆ ಕೊಟ್ರಿ. ಶಾಖಾಹಾರ ಸಂಘ ವಿಜಯಪುರ ಇವರಿಗೂ ಸಹ ನಮ್ಮ ಅಕ್ಕನ ಬಳಗದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದರಂತೆ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಅಲಂಕರಿಸಿದ ಶ್ರೀಮತಿ ಮೀನಾಕ್ಷಿ ನಾಗ್ಟಾನ್ ಅವರಿಗೂ ಸಹ ಅಕ್ಕನ ಬಳಗ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಶ್ರೀಮತಿ ಶುಭದಾ ನಾವದ್ಗಿ ಮೇಡಮ್ ಅವರಿಗೂ ಸಹ ಅಕ್ಕನ ಬಳಗದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗಣ್ಯರಿಗೂ ಹಾಗೂ ಶರೀರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತೇವೆ.